ಮನಸ್ಸಿನ ಶಕ್ತಿ ಅಗಾಧವಾದದ್ದು. ಆದರೆ ಅದೇ ಮನಸ್ಸು ಕೆಲವು ಸಲ ತಾನೇನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ ಅನ್ನೋ ವಿವೇಚನೆ ಸಹ ಇಲ್ಲದೆ ತೀರಾ ಸಂಕುಚಿತವಾಗಿ ಯೋಚನೆ ಮಾಡಿಬಿಡುತ್ತೆ. ಯಾವುದೋ ದುರ್ಬಲ ಸಂದರ್ಭದಲ್ಲಿ ತೀರಾ ಕೆಟ್ಟ ನಿರ್ಧಾರಗಳನ್ನ ತಗೊಂಡ್ಬಿಡುತ್ತೆ. ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಅಥವಾ ವಿನಾಕಾರಣ ಕೊಲೆ ಅಂತ ಕುಕೃತ್ಯ ನಡೆದು ಹೋಗುತ್ತೆ. ಇವತ್ತು ನಾವು ನಿಮ್ಗೆ ಹೇಳೋಕೆ ಹೊರಟಿರೋದು ಅಂಥದೇ ಒಂದು ಕತೆ. ಅಂತೂ ಇಂತೂ ನಂದು ಒಂದು ಸ್ವಂತ ಆಟೋ ಅಂತ ಆಯ್ತು. ಹೇಗೋ ಈ ಆಟೋ ಸಾಲ ತೀರ್ಸ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು. ಆಗುತ್ತೆ ಬಿಡೆ, ಹಗಲು ರಾತ್ರಿ ದುಡಿತೀನಿ, ಸಾಲ ತೀರಿಸ್ತೀನಿ. ಆಟೋ ನಂದು ಅಂತ ಆಗ್ಬಿಟ್ರೆ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೋದು, ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು. ಹಾ, ಎಲ್ರಿಗೂ ಸ್ವೀಟ್ ಕೊಡು. ಒಳ್ಳೇದಾಗುತ್ತೆ ಬಿಡಪ್ಪ. ಒಳ್ಳೇದಾಗ್ಲಪ್ಪ. ಏ, ರೌಂಡ್ ಇಲ್ಲ ಏನಿಲ್ಲ, ಬಾ ಒಳಗೆ. ಸಿನಿಮಾ ಎಷ್ಟೊತ್ತಿಗೆ ಮುಗ್ದೋಗಿರುತ್ತೆ. ಹೊಸ ಆಟೋ ಬಂದಿರೋ ಖುಷಿಗೆ ಮನೇಲಿ ಸಿಹಿ ಮಾಡ್ಕೊಡ್ತೀನಿ, ಬಾ. ಏ ಪಾಪ ಸುಮ್ನಿರಮ್ಮ, ಮಕ್ಳು ಅಷ್ಟೊಂದು ಆಸೆ ಪಡ್ತೀವಿ, ಕರ್ಕೊಂಡು ಹೋಗು. ಇರ್ಲಿ, ಅಡಿಗೆ ತಿಂಡಿ ತಯಾರಿ ನಾನು ಮಾಡ್ಕೊಂತೀನಿ. ಸರಿ ಅತ್ತೆ. ಹೋಗ್ಬಾ. ಲಕ್ಷ್ಮಿ, ವರಲಕ್ಷ್ಮಿ, ಬಂದೇರಿ. ಮೊದಲನೇ ದಿನದ 700 ರೂಪಾಯಿ ಸಂಪಾದನೆ, 300 ರೂಪಾಯಿ ಚೀಟಿ ದುಡ್ಡು, 200 ರೂಪಾಯಿ ಬ್ಯಾಂಕ್ ಲೋನ್ದು, ಇನ್ನು 200 ರೂಪಾಯಿ ಆಟೋಗೆ, ಗ್ಯಾಸ್ಗೆ. ರೀ, ಈ ಆಟೋ ನಮ್ ಪಾಲಿಗೆ ಲಕ್ಷ್ಮಿನೇ ರೀ. ಹೌದು ಕಣೆ, ನಮ್ ಪಾಲ್ಗೆ ಅದೃಷ್ಟನೇ. ಆದ್ರೆ ಆ ಹಾಳಾದ ರಮೇಶನ್ ಗಾಡಿ ಓಡಿಸ್ತಿದ್ದಾಗ ಒಂದಿನಾನು ಇಷ್ಟು ಕಲೆಕ್ಷನ್ ಆಗ್ಲಿಲ್ಲ. ಅವನು ಕೊಡೋದ್ನೆಲ್ಲ ಕೊಟ್ಟು ನನಗೇನು ಗಿಡ್ತಾನೆ ಇರ್ಲಿಲ್ಲ. ಹೇಗೋ ದಿನ ಹೀಗೆ ಕಲೆಕ್ಷನ್ ಆದ್ರೆ ನಮ್ ಸಾಲ ಎಲ್ಲ ತೀರಿಸ್ಬೋದು. ಆದ್ರೆ ಆ ರಮೇಶನ್ ಹೊಟ್ಟೆ ಉರಿ. ನಾವು ಆಟೋ ತಗೊಂಡ್ವಲ್ಲ, ಅವನಿಗೆ ಬಾಡಿಗೆ ನಿಂತೋಯ್ತಲ್ಲ, ಅದಕ್ಕೆ. ಜೀವನ ಪೂರ್ತಿ ಅವನೋಟನೆ ಓಡಿಸ್ಕೊಂಡು ಬರೋ ಬಾಡಿಗೆಲ್ಲ ಅವನ್ಗೆ ಕೊಡ್ತಾ ಇದ್ರೆ ನಮ್ ಸಾಲ ಎಲ್ಲ ತೀರ್ಸೋದು ಯಾವಾಗ? ಅದ್ ಸರಿ, ಹೊಟ್ಟೆ ಹಶ್ವಾಗ್ತಿದೆ, ಊಟಕ್ಕೆ ಹಾಕು, ಮತ್ತೆ ಹೋಗ್ಬೇಕು. ಮತ್ತೆ ಹೋಗ್ಬೇಕಾ? ಮತ್ತಿನ್ನೇನು, ಆಟೋ ತಂದ್ ಮನೆ ಮುಂದೆ ನಿಲ್ಸ್ಕೊಂಡು ಬೆಚ್ ಕೂತ್ಕೊಂಡು ಮಲ್ಕೊಂಡ್ರೆ ಬೇಗ ಸಾಲ ತೀರ್ಸೋದು ಯಾವಾಗ? ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಆಟೋ ನಮ್ದು ಅಂತ ಆಗುತ್ತೆ. ಸರಿ ಸರಿ ಮಕ್ಳ, ಬನ್ನಿ ಊಟಕ್ಕೆ. ಬರ್ರಪಟ್ಟ. ಕೆಳ ಮಧ್ಯಮ ವರ್ಗದ ಜನರಿಗೆ ಸಾಲವಿಲ್ಲದ ಬದುಕೆ ಸ್ವರ್ಗ. ಲೊಕೇಶನ್ಗೂ ಅದೇ ಯೋಚನೆ. ಹೊಸ ಆಟೋ, ಹೊಸ ಹುಮ್ಮಸ್ಸಿಂದ ಹಗಲು ರಾತ್ರಿ ಅನ್ನದೇ ದುಡಿತಾನೆ. ತನ್ನ ಸಂಸಾರನ ಆರ್ಥಿಕವಾಗಿ ಸುಸ್ಥಿತಿಗೆ ತರಬೇಕು, ಮಕ್ಕಳ ಭವಿಷ್ಯ ರೂಪಿಸಬೇಕು ಅಂತ ಕನಸು ಕಾಣ್ತಾನೆ. ಅದಕ್ಕೋಸ್ಕರ ತನ್ನ ಸ್ವಂತ ಸುಖನೂ ಲೆಕ್ಸೋದಿಲ್ಲ. ಯಾವುದೋ ಹೊತ್ತಿಗೆ ಮನೆಗೆ ಬರ್ತಾನೆ, ಇನ್ಯಾವುದೋ ಹೊತ್ತಿಗೆ ಹೋಗ್ತಾನೆ. ಅವನ ಗಮನ ಎಲ್ಲ ದುಡಿಬೇಕು, ಸಂಪಾದಿಸ್ಬೇಕು, ಆದಷ್ಟು ಬೇಗ ಆಟೋ ತನ್ನ ಸ್ವಂತದಾಗಬೇಕು ಅನ್ನೋ ಕಡೆಗೆ ಇರುತ್ತೆ. ಆಯ್ತಾನೆ. ಅಯ್ಯೋ ಆಯ್ತು ಇರ್ರಿ. ಫ್ಯಾಕ್ಟ್ರಿಲು 8 ಗಂಟೆ ಕಾಲ ನಿಂತ್ಕೊಂಡು ಕೆಲಸ ಮಾಡ್ಬೇಕು, ಜೊತೆಗೆ ಮನೇಲೂ ನಾನೇ ದುಡಿಬೇಕು. ಇಡೀ ರಾತ್ರಿ ಮಲ್ಗಕ್ಕಾಗಲ್ಲ, ಬೆನ್ನೆಲ್ಲ ಎಷ್ಟು ನೋವುತ್ತೆ ಗೊತ್ತಾ ನಿಮ್ಗೆ? ಈ ಬಡತನ ಅನ್ನೋದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ರಾಣಿ ಹಂಗಿರ್ತಿದ್ದೆ. ಯಾಕೆ ಗೊಣಗಾಡ್ತೀಯ? ನಿನಗೂ ಟೈಮ್ ಬರುತ್ತೆ ಬಿಡು. ಈ ಚೀಟಿ ಒಂದ್ ಮುಗ್ದೋದ್ರೆ ಬ್ಯಾಂಕ್ ಸಾಲನ ನಿಧಾನಕ್ಕೆ ತೀರಿಸ್ಕೋಬಹುದು. ಈ ಹಾಳಾದ ರಮೇಶನ್ ಸಾಲ ಒಂದ್ ತೀರೋಗಿದ್ರೆ ಈ ಕಷ್ಟನೇ ಇರ್ತಿರ್ಲಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುದು ಬಿಡು. ಹೌದು ರೀ, ಈ ಮಾತನ್ನ ಮದ್ವೆ ಆದಾಗಿಂದ ಹೇಳ್ತಾನೆ ಇದ್ದೀರಾ. ಬೆಳೆದಿರೋ 2 ಹೆಣ್ಮಕ್ಳಿದಾರೆ. ಬೆಳೀತಾ ಬೆಳೀತಾ ಖರ್ಚು ಜಾಸ್ತಿ ಆಗುತ್ತೆ ಹೊತ್ತು ಕಡಿಮೆ ಅಂತೂ ಆಗಲ್ಲ. ನನಗೆ ಕೆಲಸ ಮಾಡೋದು ತಪ್ಪಲ್ಲ. ಹಲೋ, ಹಾ ಸರಿ ಆಯ್ತು. ಯಾರ್ದೆ ಫೋನು? ನಮ್ಮ ಮ್ಯಾನೇಜರ್ದು. ನಿಮ್ ಮ್ಯಾನೇಜರ್ ನಿನ್ಗೆ ಫೋನ್ ಮಾಡಿದ್ದ? ಇನ್ಯಾಕೆ? ಶಿಫ್ಟ್ ಹೇಳೋಕೆ. ನಾಳೆ ಫಸ್ಟ್ ಶಿಫ್ಟ್ ಅಂತೆ. ಶಿಫ್ಟ್ ಹೇಳಕ್ಕೆ ಫೋನ್ ಮಾಡ್ತಾರ? ಅಯ್ಯೋ, ಎಲ್ಲಾರ್ಗೂ ಮಾಡಲ್ಲ ರೀ. ಆ ವಯ್ಯನ್ಗೆ ನನ್ ಕಂಡ್ರೆ ಆಗಲ್ಲ, ಅದಕ್ಕೆ ಫೋನ್ ಮಾಡಿ ಹೇಳ್ತಾನೆ. ನೀನ್ ಕಂಡ್ರೆ ಯಾಕಾಗಲ್ಲ? ಯಾಕೆಂದ್ರೆ ಎಲ್ಲರಂಗೆ ಅವ್ನ ಮುಂದೆ ನಾನು ಹಲ್ಕಿರ್ಕೊಂಡು ಮಾತಾಡಲ್ವಲ್ಲ, ಅದಕ್ಕೆ. ಸರಿ ಸರಿ, ನಾನು ಹೊರಡ್ತೀನಿ. ರೀ, ಊಟ ಮಾಡ್ಕೋತೀನಿ ಬಿಡ. ಬನ್ನಿ ಸರ್. ಏನೋ ನಿಂದು ಮ್ಯಾಟರ್ ರಮೇಶ? ಸರ್ ಎಲ್ಲಿ ಸರ್? ವಿಜಯನಗರ.
ಸರಿ ಬನ್ನಿ ಬನ್ನಿ ಸರ್. ಏಯ್ ಇಲ್ಲಿ ಮಾತಾಡ, ಏನ್ ನೀನು ಗಿರಾಕಿ ಬಂದಾಗ? ನೀನ್ ಒಬ್ಬನೇ ಎಲ್ಲ ಕಡೆ ಜೀವನ ಮಾಡ್ಬೇಕಾಗಿರೋದು, ಎಲ್ಲವನ್ನೂ ಜೀವನ ಮಾಡ್ಬೇಕು. ಈ ಬಾಡಿಗೆನ ಸತೀಶ ಹೊಡಿಲಿ ಬಿಡು. ಏನಾಯ್ತು ರೀ? ಏನ್ ಮಾಡ್ಕೊಂಬಂದ್ರಿ? ಏನಿದ್ರ ರಕ್ತ? ಸಣ್ಣ ಜಗಳ ಆಯ್ತು ಕಣೆ. ಅವ್ನ್ ಯಾಕ್ರಿ ನಿಮ್ ಹತ್ರ ಹಾಗಾಡ್ತಾನೆ? ನಾನ್ ಸುಮ್ನೆನೆ ಇದ್ದೆ. ವಿಜಯನಗರಕ್ಕೆ ಒಂದು ಬಾಡಿಗೆ ಬಂತು. ರಾತ್ರಿ ಎಲ್ಲ ಕಾಯ್ಕೊಂಡು ಕೂತಿದ್ದೀನಿ. ಇವನ್ ಬೆಳಿಗ್ಗೆ ಬಂದು ನಾನು ಹೋಗ್ತೀನಿ ಅಂತಂದ. ಅದಕ್ಕೆ ಜಗಳ ಶುರು ಆಯ್ತು. ಅಲ್ಲ, 10,000 ದುಡ್ಡು ಕೊಟ್ಬಿಟ್ಟು ಅವನೇ ಆಟೋ ತಗೊಟ್ನೇನೋ ನಂಗೆ ಆಡ್ತಾನೆ. ಇಷ್ಟು ದಿನ ನನಗೆ ಬಾಡಿಗೆ ಕೊಡ್ಸಕ್ಕೆ ಆಟೋ ಕೊಟ್ಟಿದ್ನಲ್ಲ, ಅದೇ ದೊಡ್ಡ ಉಪಕಾರ ನಂಗೆ ಮಾತಾಡ್ದ. ಬಿಟ್ಟಿ ಏನಾದ್ರು ಕೊಟ್ಟಿದ್ನ? ನೀವ್ ದಿನ ಅವನಿಗೆ ಬಾಡಿಗೆ ಕೊಡ್ತಿದ್ರಿ ತಾನೆ? ನಾನು ದಿನ ಕೊಡ್ತಿದ್ ಬಾಡಿಗೆ ದುಡ್ಡಿನಲ್ಲಿ ಇನ್ನೂ 3 ಆಟೋ ಮಾಡ್ದ. ಏನೋ ಇವತ್ತು ಬಾಯಿಗೆ ಬಂದಾಗ ಮಾತಾಡ್ತಾನೆ. ಇವತ್ತು ಏನಾದ್ರ ಕುಮಾರ ಅಡ್ಡ ಬರ್ಲಿಲ್ಲ ಅಂದ್ರೆ ಅವ್ನಿಗೊಂದು ಗತಿ ಕಾಣಿಸ್ತಾ ಇದ್ದೆ. ರೀ, ಏನ್ ಮಾತು ಅಂತ ಆಡ್ತೀರಾ? ನಿಮ್ಗೂ ಸಂಸಾರ ಮಕ್ಕಳು ಅಂತ ಇದಾರೆ. ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಎಲ್ಲ ಏನೂ ಆಗಲ್ಲ ಕಣೆ. ನಾಳೆ ಬಡ್ಡಿಗಾದ್ರೆ ಸಾಲ ತಂದು 10,000 ರೂಪಾಯಿ ಅವ್ನ ಮುಖದ ಮೇಲೆ ಬಿಸಾಕ್ತೀನಿ. ಅಮ್ಮ, ಮುಖ ತೊಳ್ಕೊಂಡ್ಬರ್ತೀನಿ. ಇದು ಸರಿ. ಹಲೋ, ಹೇಳೆ. ಹೌದು ಕಣೆ, ನಮ್ಮ ಯಜಮಾನ್ರು ಈಗ ತಾನೇ ಮನೆಗೆ ಬಂದ್ರು. ಯಾರ ಜೊತೆ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಕಣೆ. ಹ್ಞೂ ಸರಿ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಆಟೋ ತಗೊಂಡಿರೋ ಲೋಕೇಶ್ಗೆ ಗಿರಾಕಿ ಸಿಗದೆ ಸಂಪಾದನೆ ಅಷ್ಟಕ್ಕಷ್ಟೇ ಅಂತಾಗುತ್ತೆ. ಕೆಲವು ಸಲ ಎಲ್ಲ ಹೆಂಡತಿ ದುಡಿ ಮೇಲೆ ಆಗ್ಬೇಕು. ಚೀಟಿ, ಬ್ಯಾಂಕ್ ಸಾಲ ಇದೆಲ್ಲದರ ನಡುವೆ ಸಂಸಾರನ ನಿಭಾಯಿಸೋದು ಲೋಕೇಶನ್ಗೆ ಕಷ್ಟ ಆಗುತ್ತೆ. ನಿರಾಶನಾಗೋ ಲೋಕೇಶ ಕೆಲವು ಸಲ ಹೆಂಡತಿ ಮೇಲೆ ಕೂಗಾಡಿ ತನ್ನ ಹತಾಶೆನ ಹೊರಹಾಕುತ್ತಾ ಇರ್ತಾನೆ. ಬಂದೆ. ಸ್ವಲ್ಪ ಬೇಗ ಬಂದು ಊಟ ಮಾಡ್ಕೊಂಡು ಹೋಗ್ಬಾರ್ದೇನ್ರಿ? ಗಿರಾಕಿ ಎಲ್ಲಿ ಸಿಗ್ತಾರೋ ಎಲ್ಲಿಗೆ ಹೋಗ್ಬೇಕಾಗುತ್ತೋ ನನಗೆ ಗೊತ್ತಿರೋಲ್ಲ. ಟೈಮ್ ಸಿಕ್ಕಿದಾಗ ಬಂದು ಹೋಗ್ತೀನಪ್ಪ. ಹೌದು, ನೀವ್ ಹಿಂಗೆ ಟೈಮ್ ಸಿಕ್ಕಿದಾಗ ಬಂದು ಊಟ ಮಾಡ್ಕೊಂಡು ಹೋಗೋದು, ಮಧ್ಯರಾತ್ರಿ ಬಂದು ನಾನ್ ನಿಮಗ್ ಬಾಗ್ಲು ತೆಗಿಯೋದು, ಇದೇ ಆಗೋಯ್ತು. ನನಗೆ ನಿದ್ದೆ ಬೇರೆ ಸಾಲಲ್ಲ. ಬೆಳಿಗ್ಗೆ ಎದ್ದು ಫಸ್ಟ್ ಶಿಫ್ಟಿಗೆ ಬೇರೆ ಹೋಗ್ಬೇಕು. ಎಲ್ಲ ನನ್ ಕರ್ಮ. ಯಾಕೆ ಹಂಗಾಡ್ತೀಯ? ಒಂದ್ 5 ನಿಮಿಷ ಒಂದ್ ತುತ್ತ ಹಾಕೊಟ್ರೆ ತಿಂದೆದ್ದೋಗಲ್ವಾ? ತಗೋ, ಇವತ್ತಿಂದ 500 ರೂಪಾಯಿ. ಇಷ್ಟೇನಾ? ಇಷ್ಟೇನಾ ಅಂದ್ರೆ ಎಷ್ಟು ಕಲೆಕ್ಷನ್ ಆಗಿದೆ ಅಷ್ಟು ಕೊಟ್ಟಿದ್ದೀನಪ್ಪ. ರೀ, ಇವತ್ತಿನ ಗ್ಯಾಸ್ ಸಿಲಿಂಡರ್ ಕೂಡ ನಾನೇ ದುಡ್ಡು ಕೊಟ್ಟಿದ್ದೀನಿ. ನೀವು ಚೀಟಿ ದುಡ್ಡು ಬೇರೆ ಕೊಟ್ಟಿಲ್ಲ. ಅದು ಅಲ್ಲದೆ ಜ್ಯೋತಿ ಫೀಸ್ ಬೇರೆ ಕಟ್ಬೇಕು. ಎಲ್ಲದಕ್ಕೂ ನಾನೆಲ್ಲಿಂದ ದುಡ್ಡು ತರ್ಲಿ? ಅದಕ್ಕೆ ನಾನೇನೇ ಮಾಡ್ಲಿ? ಗಿರಾಕಿ ಸಿಗ್ಲಿಲ್ಲ, ಕಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅದ್ ನನ್ ತಪ್ಪ. ನಿಮ್ಮನ್ ಕಟ್ಕೊಂಡಾಗಿಂದ ಇದೇ ಹಣೆ ಬರ ಆಗೋಯ್ತು ನಂದು. ಏನೇ ಕಡಿಮೆ ಆಗಿರೋದು ಈಗ ನಿನ್ಗೆ? ಏನು ಕಡಿಮೆ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿರೋದು. ನೋಡು, ನಾನು ಮನೇಲಿ ಕೂತ್ಕೊಂಡು ನಿನ್ನ ಕೆಲಸ ಕಳಿಸ್ತೀನಿ ಅಂದ್ರೆ ಅದ್ ನನ್ ತಪ್ಪು. ನಾನೇನಾದ್ರೂ ಹಾಗೆ ಮಾಡ್ತಾ ಇದ್ದೀನ? ಹಗಲು ರಾತ್ರಿ ಅಂದೆ, ಚಳಿ ಮಳೆ ಅಂದೆ ಆಟೋ ಓಡಿಸಲ್ವಾ? ರಾತ್ರಿ ಹೊತ್ತ ಚಳಿಲಿ ಆಟೋದಲ್ಲಿ ಮಲ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ಹೊತ್ತಲ್ದ ಅಷ್ಟೆಲ್ಲ ಕಾದ್ರೂ ಗಿರಾಕಿ ಸಿಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ನನ್ನ ಹಣೆ ಬರ ಸರಿ ಇಲ್ಲದೆ ಕಲೆಕ್ಷನ್ ಕಡಿಮೆ ಅಂದ್ರೆ ಯಾರು ಏನ್ ಮಾಡಕ್ಕಾಗತ್ತೆ ಹೇಳು? ಬೇರೆ. ಹಲೋ, ಹ್ಞೂ ಸರಿ, ಬೆಳಗ್ಗೆ ಬರ್ತೀನಿ. ಯಾರ್ದು ಫೋನು? ಇನ್ಯಾರ್ದು? ನಮ್ ಮ್ಯಾನೇಜರ್ದು. ಮ್ಯಾನೇಜರ್ ಇಷ್ಟೊತ್ತಿನಲ್ಲಿ ಏನ್ ಫೋನ್ ಮಾಡ್ತಾನೆ? ಯಾಕೆ ಮಾಡ್ತಾನೋ? ನನ್ ಪ್ರಾಣ ತಿನ್ನಕ್ಕೆ. ಹಂಗಂದ್ರೇನೆ? ಅಯ್ಯ, ತಿಕ್ಲು ಅವಯ್ಯನಿಗೆ. ಯಾವಾಗ್ಲೂ ಅಷ್ಟೇ ನನ್ಗೆ ಫಸ್ಟ್ ಶಿಫ್ಟ್ ಆಗ್ತಾನೆ. ಎಲ್ಲ ಕೆಲವರು ಜನರಲ್ ಶಿಫ್ಟ್ ಹಾಕೋದೇ ಇಲ್ಲ. ಸಾಕಾಗಿದೆ ನನಗೆ. ಅವನಿಗೆ ಬೇಕಾದವ್ರಿಗೆ ಮಾತ್ರ ಜನರಲ್ ಶಿಫ್ಟ್ ಆಗ್ತಾನೆ. ಅವನ ಜೊತೆ ಹಲ್ಕಿರ್ಕೊಂಡು ಮಾತಾಡಿಲ್ಲ ಅಂದ್ರೆ ಫಸ್ಟ್ ಶಿಫ್ಟ್ ಹಾಕೋದು. ಆ ವೈನ್ ಹತ್ರ ಬಂದು ಮಾತಾಡ್ಲಾ? ಏನು ಬೇಕಾಗಿಲ್ಲ.
ನೀವ್ ಅವನ ಹತ್ರ ಬಂದ್ ಮಾತಾಡೋದು, ಆಮೇಲೆ ಅವನನ್ನ ಕೆಲ್ಸದಿಂದ ಕಿತ್ತಾಕೋದು. ಈಗಿರೋ ಪರಿಸ್ಥಿತಿಲಿ ಅದು ಬೇರೆ ಮಾಡ್ಬೇಕಾ? ಊಟ ಕಲ್ಸ್ಕೊಡ್ತೀನಿ, ತಿಂಡಿ ಎದ್ದೋಗಿ, ನನಗ್ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಸುಮ್ಮನೆ ಇರೆ, ಇನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತಪ್ಪ. ಅದಕ್ಕೆ ಯಾಕೆ ಹಿಂಗ ಆಡ್ಬೇಕು? ಹೆಂಡತಿಯನ್ನು ಬೇಡ ಅಂತಾಳೆ, ಆದ್ರೆ ಗಂಡ ಕೇಳ್ಬೇಕಲ್ಲ. ತನ್ನ ಹೆಂಡತಿನ ಗೋಲ್ಡ್ ಹುಯ್ಕೋತಿರೋ ಮ್ಯಾನೇಜರ್ಗೆ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಬರಬೇಕು ಅಂತ ನಿರ್ಧಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಇಲ್ಲಿ ಮ್ಯಾನೇಜರ್ ನೀವೇನಾ? ಹೌದು. ಇಲ್ಲಿ ವರಲಕ್ಷ್ಮಿ ಅಂತ ಕೆಲಸ ಮಾಡ್ತಾರಲ್ಲ, ಅವ್ರ ಗಂಡ ನಾನು. ಹೌದಾ? ಏನ್ ವಿಷಯ? ಇಲ್ಲಿ ಕೆಲಸ ಮಾಡೋರ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅಲ್ರಿ, ನಿಮ್ಗೆ ಬೇಕಾದಾಗ ಬೇಕಾದವ್ರನ್ನ ಶಿಫ್ಟ್ ಹಾಕೋತೀರಿ. ಏನೋ ರಜಾ ಕೇಳಿದ್ರೆ ನಕರ ಮಾಡಿದ್ರಂತೆ. ನೋಡಿ ಸರ್, ನೀವು ನಮ್ಮ ತರ ಮನುಷ್ಯರೇ. ಇವ್ನಿಗೂ 2 ಹೆಣ್ಮಕ್ಳು ಇದ್ದಾರೆ. ನೀವು ಈ ತರ ಟಾರ್ಚರ್ ಕೊಟ್ರೆ ತಡ್ಕೊಳ್ಳೋದು ಕಷ್ಟ ಸರ್. ಇವರೆಲ್ಲ ಹೆಂಗ್ ಗೊತ್ತೇನಾ, ಇಲ್ಲಿ ಕೆಲ್ಸಕ್ಕೆ ಬರೋ ಹೆಣ್ಮಕ್ಳನ್ನ ಹೆಂಗ್ ಬೇಕಾದ್ರೆ ನಡೆಸ್ಕೋಬಹುದು, ಅವ್ರು ಎಲ್ಲದಕ್ಕೂ ರೆಡಿ ಇರ್ತಾರೆ ಅಂತ ತಿಳ್ಕೊಂಡವ್ರೆ. ರೇ ಸ್ವಾಮಿ, ನಮಗೂ ಮಾನ ಮರ್ಯಾದೆ ಅಂತ ಅದೇ ಕಣ್ರಿ. ಅಲ್ಲಿ ಇಷ್ಟು ವಯಸ್ಸಾಗಿದೆ, ಇನ್ನೂ ನಿಮ್ಗೆ ಚಪ್ಪಲ ಹೋಗಿಲ್ವಾ? ರೇ, ಇಲ್ಲಿ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳ್ಸೋದು ನಮ್ ಕಷ್ಟಕ್ರಿ, ನೀವು ಜೈಲ್ ಸುರ್ಸಕ್ಕೆ ಅಂತ ಅಲ್ಲ. ಹಲೋ ಮಿಸ್ಟರ್, ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಿ. ಯಾರೇ ನಿಮ್ಮನ್ನು ಒಳಗಡೆ ಬಿಟ್ಟಿದ್ದು? ನಮ್ಮನ್ನ ಯಾರು ಇಲ್ಲಿಗೆ ಬಿಡ್ಬೇಕು? ನನ್ನ ಹೆಂಡತಿ ಇಲ್ಲಿ ಕೆಲಸ ಮಾಡ್ತಾಳೆ, ಅವಳು ಕಷ್ಟ ಸುಖ ವಿಚಾರಿಸಕ್ಕೆ ಅಂತ ಬಂದಿದ್ದೀನಿ. ಹೆಚ್ಚು ಕಡಿಮೆ ಮಾತಾಡಿದ್ರೆ ಕಥೆನೇ ಬೇರೆ ಆಗುತ್ತೆ. ಏಯ್, ಸೆಕ್ಯೂರಿಟಿ ಕರೆದು ಕತ್ತಿಡ್ದು ಆಚೆ ನುಗ್ಗಿಸ್ಬೇಕಾಗತ್ತೆ. ಹೋಗ ಆಚೆ. ಏಯ್ ಮುದ್ಕ, ಜಾಸ್ತಿ ಆಯ್ತು ನಿಂದು, ನೋಡ್ಕೋತೀನಿ ನಿನ್ನ. ಹೋಗ ಆಚೆ. ನಿನ್ನಂತವ್ರನ್ನ ನನ್ನ ಸರ್ವಿಸಲ್ಲಿ ಬಹಳ ಜನ ನೋಡಿದ್ದೀನಿ. ನಿನ್ನಂತ ರಾಸ್ಕಲ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಗೊತ್ತು. ಗೆಟ್ ಲಾಸ್ಟ್. ಹೌದಾ? ಮಾರ್ಚ್ 9, 2012, ಸುಂಕದಕಟ್ಟೆ, ಬೆಂಗಳೂರು. ಲಕ್ಷ್ಮಿ, ಮಕ್ಕಳು ಮಲ್ಗದ್ವಾ? ಹ್ಞೂ ರೀ. ಇವತ್ತು ಗಾಡಿಗೆ ಹೋಗಲ್ಲಮ್ಮ, ಯಾಕೋ ಸುಸ್ತಾಗ್ತಾ ಇದೆ. ಯಾಕ್ರಿ, ಏನಾಯ್ತು? ಯಾಕೋ ಚಳಿ ಆಗ್ತಿದೆ, ಜ್ವರ ಬರಂಗಿದೆ, ಅದಕ್ಕೆ ಮಲಗಿಬಿಡ್ತೀನಿ. ಸರಿ, ನೀವು ಮಲ್ಕೊಳ್ಳಿ. ಊಟ? ಊಟ ಬೇಡಮ್ಮ. ಸರಿ, ನೀವು ರೆಸ್ಟ್ ಮಾಡಿ, ನನ್ನ ಪಾತ್ರೆ ಎಲ್ಲ ಒಳಗೆ ತಂದಿಡ್ತೀನಿ. ಸರಿ. ಯಾರಪ್ಪ ಇಷ್ಟೊತ್ತಿನಲ್ಲಿ? ಹಲೋ, ಯಾರು ತಾವು? ಕುಂಬಳಗೋಡ್ಗ? ಸರ್, ನನ್ನ ನಂಬರ್ ಕೊಟ್ಟಿದ್ದೆ ಯಾರು? ಓ, ಕುಮಾರ. ಸರಿ ಸರ್. ಸರ್, ಆದ್ರೆ ನಾನು ನಿಮ್ಮನ್ನು ನೋಡಿಲ್ವಲ್ಲ. ಓ ಹೌದಾ? ಓಕೆ, ಸರಿ ಸರ್, ಬರ್ತೀನಿ ಸರ್, ಈಗಲೇ ಹೊರಡ್ತೀನಿ ಸರ್. ಸರಿ ಸರ್. ಲಕ್ಷ್ಮಿ, ನಾನೊಂಚೂರು ಕುಂಬಳಗೋಡ್ಗೆ ಹೋಗಿ ಬರ್ತೀನಿ. ಎಲ್ಲೂ ಹೋಗಲ್ಲ ಅಂದ್ರಲ್ರಿ? ಹೇಳಿದ್ದೆ, ಕುಂಬಳಗೋಡ್ಗೊಂದು ಬಾಡಿಗೆ ಸಿಕ್ಕಿದೆ, ಹೋಗ್ಬಿಟ್ಟು ಬರ್ತೀನಿ. ಹೋದ್ರೆ 1,000 ರೂಪಾಯಿ ದುಡ್ಡು ಸಿಗುತ್ತೆ. ಕುಂಬಳಗೋಡೆಯಿಂದ ಇಲ್ಲೇ ಇದೆಯಾ? 1,000 ರೂಪಾಯಿ ಸಿಕ್ಕಿದ್ರೆ ಏನ್ಕಾದ್ರೂ ಆಗುತ್ತೆ. ನಾನು ಹೋಗಿ ಹುಷಾರು. ಮಾರ್ಚ್ 10, 2012. ಅಮ್ಮ, ಅಪ್ಪ ಯಾಕೆ ಇನ್ನೂ ಬಂದಿಲ್ಲ? ಅಯ್ಯೋ, ನಿಮ್ಮಪ್ಪ ರಾತ್ರಿ ಯಾವ್ದೋ ಬಾಡಿಗೆ ಇದೆ ಅಂತ ಹೋದ್ರು ಕಣೆ. ಅವ್ರು ಯಾವಾಗ ತಾನೇ ಹೇಳಿ ಕೇಳಿ ಬರ್ತಾರೇಳೋ. ನೀ ಸರಿಯಾಗಿ ಕುತ್ಕೋ. ಹಲೋ, ಏನು? ಯಾವಾಗ? ನೀವೆಲ್ಲಿದ್ದೀರಾ? ಹೌದಾ? ಸರಿ, ನಾನು ಈಗಲೇ ಬರ್ತೀನಿ. ನೋಡ, ನೀವೆಲ್ಲೋಗಿ ಆಟ ಆಡ್ಕೊಳ್ತಾ ಇರ್ರಿ, ನಾನು ಹೋಗಿ ಬರ್ತೀನಿ. ಎದ್ದೋಳು. ರಾಜು ಬಂದ್ಲೇನೋ? ಇನ್ನೂ ಬಂದಿಲ್ಲಮ್ಮ. ರಾಜು, ಏನಾಯ್ತು ರಾಜು? ಅಯ್ಯೋ, ಅದಕ್ಕೆ ನಾನು ಆಮೇಲೆ ಹೇಳ್ತೀನಿ, ಮೊದಲು ಆಸ್ಪತ್ರೆಗೆ ಹೋಗ್ಬೇಕು. ಆಟೋ ಹತ್ತಿ.
ನಡಿಯಪ್ಪ. ಅದಕ್ಕೆ ಏನಾಯ್ತು? ಅಣ್ಣ ಯಾಕೆ ಅಷ್ಟೊತ್ತಿಗೆ ಕುಂಬಳಗೊಳಗೆ ಹೋಗಿದ್ದ? ಯಾವ್ದೋ ಬಾಡಿಗೆ ಬಂತು ಅಂತ ಹೊರಟ್ರು. ಕುಂಬ್ಳಗುಡ್ಗೆ ಹೋದ್ರೆ 1,000 ರೂಪಾಯಿ ಸಿಗುತ್ತಲ್ಲ ಅಂತ. ಆಟೋ ತೆಗಿಲ್ಲ, ಮಲ್ಕೊಂತೀನಿ ಅಂತ ಹೇಳಿದ್ರು. ಯಾವ್ದೋ ಫೋನ್ ಬಂದ ತಕ್ಷಣ ಹಾಗೆ ಹೊರಟು ಬಿಟ್ರು ಕಣೋ. ನೀನ್ ಏನಕ್ಕೆ ಫೋನ್ ಮಾಡಿದ್ದು? ಅವ್ರಿಗೆ ಏನಾಗಿದೆ ಅಂತ ಹೇಳು. ಈಗ ನನಗೂ ಪೂರ್ತಿ ವಿಷಯ ಗೊತ್ತಿಲ್ಲ. ಅದಕ್ಕೆ ಮೈಸೂರಲ್ಲಿ ಇವನಿದ್ದ ಆಟೋಗೆ ಯಾರೋ ಬೆಂಕಿ ಹಚ್ಚಿರುತ್ತೆ. ಅಲ್ಲಿ ಯಾರೋ ಇವನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅಲ್ಲೇ ಫೋನ್ ಮಾಡಿದ್ರು. ನಿನ್ನೆ ರಾತ್ರಿ ಆಟೋಗೆ ಬೆಂಕಿ ಬಿದ್ದು ಗಾಯಗಳಾಗಿದೆಯಲ್ಲ, ಲೋಕೇಶ್ ಅನ್ನೋ ಪೇಷಂಟು ಎಲ್ಲಿದ್ದಾರೆ? ಸರ್ ಅವ್ರು ICU ಅಲ್ಲಿದ್ದಾರೆ. ನಾನು ಅವ್ರ ತಮ್ಮ ರಾಜು ಅಂತ. ಸರಿ, ನಾನು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ನಿಮ್ಮನ್ನು ವಿಚಾರಿಸ್ತೀನಿ. ಆವತ್ತು 1000 ರೂಪಾಯಿ ಬಾಡಿಗೆ ಆಸೆಗೆ ಅಂತ ಹೊರಡೋ ಲೊಕೇಶನ್ಗೆ ತಾನು ಸಿಕ್ಕಾಕೋತಾ ಇರೋ ಅಪಾಯದ ಬಗ್ಗೆ ಯಾವ ಸುಳಿವು ಇರೋದಿಲ್ಲ. ತಾನು ಈ ಮನೆಗೆ ಮತ್ತೆ ಬರೋದಿಲ್ಲ ಅನ್ನೋ ಸಣ್ಣ ಸೂಚನೆ ಕೂಡ ಅವನಿಗೆ ಸಿಕ್ಕಿರೋದಿಲ್ಲ. ಸರ್ ನಮ್ಮ ಅಣ್ಣ ಮಾತಾಡೋಣ ಸರ್. ಮಾತಾಡಿದ್ರು. ಯಾಕಂತೆ ಸರ್ ಆಟೋಗೆ ಬೆಂಕಿ ಆಗಿತ್ತು? ಹೊಸದು ಸರ್, ಇನ್ನು ತಗೊಂಡು 2 ತಿಂಗಳು ಕೂಡ ಆಗಿಲ್ಲ ಸರ್. ಸಮಸ್ಯೆ ಇರೋದು ಆಟೋದಲ್ಲ. ಆಟೋಗೆ ತಾನಾಗೆ ಬೆಂಕಿ ಬಿದ್ದಿಲ್ಲ, ಅವ್ರನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸರ್ ಕೊಲೆನಾ? ಹೌದು, ಹಂಗಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಯಾರಂತೆ ಸರ್? ಯಾಕೆ ನಮ್ಮ ಅಣ್ಣನ ಕೊಲ್ಲಕ್ಕೆ ಟ್ರೈ ಮಾಡಿದ್ರು? ಯಾರು ಅಂತ ನಿಮ್ಮ ಅಣ್ಣಂಗೂ ಗೊತ್ತಿಲ್ಲ. ತನಿಖೆ ಮಾಡೋಣ, ಯಾರು ಅಂತ ಗೊತ್ತಾಗುತ್ತೆ. ನಾನು ಬರ್ತೀನಿ. ಸರಿ ಸರ್. ಆವತ್ತು ಲೋಕೇಶನ ತಾಯಿ, ಹೆಂಡತಿ ಹಾಗೂ 2 ಹೆಣ್ಣು ಮಕ್ಕಳ ರೋದನ ಮುಗಿಲು ಮುಟ್ಟುವಷ್ಟಿತ್ತು. ಲೋಕೇಶ ಬದುಕು ಬಂದ್ರೆ ಸಾಕು, ಅವನ್ ದುಡಿದೇ ಇದ್ರೂ ಚಿಂತೆ ಇಲ್ಲ, ಒಂದ್ ಕಡೆ ಕೂತಿದ್ರು ಸಾಕು ಅಂತ ಇನ್ನಿಲ್ಲದ ಹಾಗೆ ಪ್ರಾರ್ಥಿಸುತ್ತಾರೆ. ಆದ್ರೆ ಅವರ ಪ್ರಾರ್ಥನೆ ಈಡೇರೋದೇ ಇಲ್ಲ. 2 ದಿನ ಸಾವು ಬದುಕಿನ ನಡುವೆ ಹೋರಾಡೋ ಲೋಕೇಶ್ ಕೊನೆಗೂ ಪ್ರಾಣ ಬಿಡ್ತಾನೆ. ಇಲ್ಲಿ ಲೋಕೇಶ್ ಕಡೆಯವ್ರು ಯಾರು? ಸರ್ ನಾವೇ ಪೇಷಂಟ್ ಕಡೆಯವರು. ಏನಾದ್ರು ಔಷಧಿ ಬೇಕಾಗಿತ್ತಾ ಸರ್? ಅದರ ಅವಶ್ಯಕತೆ ಇಲ್ಲಪ್ಪ. ನಾವು ಮಾಡುವಷ್ಟು ಪ್ರಯತ್ನ ಮಾಡಿದ್ವಿ, ಆದರೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಸರ್ ನೀವೇ ಈಗ ಅಳ್ತಾ ಇದ್ರೆ ಮಕ್ಳಿಗೆ ಸಮಾಧಾನ ಹೇಳಾರ ಯಾರಕ್ಕೆ? ಅಲ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನನ್ ಮಗನ್ ಕಳ್ಕೊಂಡು ನಾನು ಅಷ್ಟೇ ದುಃಖ ಅನುಭವಿಸ್ತಾ ಇದ್ದೀನಿ. ನಾವೀಗ ಅಳ್ತಾ ಕೂತ್ಕೊಂಡ್ರೆ ಮಕ್ಕಳನ್ನ ಇನ್ ಬೆಳೆಸೋದು ಹೇಗಮ್ಮ? ಸಮಾಧಾನ ಮಾಡ್ಕೊ. ಅತ್ತೆ, ನಿಮಗೆಲ್ಲ ನಾವಿಲ್ವಾ? ನೀವೇನಕ್ಕೂ ಯೋಚನೆ ಮಾಡಬೇಡಿ. ನೀವು ಮಕ್ಕಳನ್ನ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡಿ, ನಾವೆಲ್ಲ ಒಟ್ಟಿಗೆ ಇರೋಣ. ನೋಡಿ, ನಿಮ್ ದುಃಖ ನಮಗೂ ಅರ್ಥ ಆಗುತ್ತೆ. ಆದ್ರೆ ನಮ್ ಡ್ಯೂಟಿ ನಾವು ಮಾಡ್ಲೇಬೇಕು. ಇಲ್ಲಿ ಲೋಕೇಶ್ ಹೆಂಡತಿ ವರಲಕ್ಷ್ಮಿ ಅಂದ್ರೆ ನಾನೇ ಸರ್. ನೋಡಿ ಅಮ್ಮ, ನಿಮ್ಮಿಂದ ತನಿಖೆಗೆ ಸಹಾಯ ಆಗ್ಬೇಕು. ಏನ್ ಕೇಳಿ ಸರ್? ನಿಮ್ ಯಜಮಾನ್ರಿಗೆ ಯಾರ ಜೊತೆ ಆದ್ರೂ ಜಗಳ ಆಗಿತ್ತೇನಮ್ಮ? ಸರ್, ಈ ತರ ಕೊಲೆ ಮಾಡೋಷ್ಟು ಮಟ್ಟಿಗೆ ಯಾವತ್ತೂ ಜಗಳ ಆಡಿರ್ಲಿಲ್ಲ ಸರ್. ಅವರು ಜಗಳ ಮಾಡುವಂತ ಮನುಷ್ಯರೇ ಅಲ್ಲ. ಆಟೋ ಸ್ಟ್ಯಾಂಡ್ ಅಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ತಿದ್ರು ಸರ್. ಆದ್ರೆ ಈ ತರ ಕೊಲೆ ಮಾಡೋಷ್ಟು ಮಟ್ಟಕ್ಕೆ ದ್ವೇಷ ಯಾರ ಮೇಲೂ ಕಟ್ಕೊಂಡಿರ್ಲಿಲ್ಲ ಸರ್. ನಿಮ್ಗೆ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮ್ಮ ಮನೆಯವರು ಹೊರಗಡೆ ಏನ್ ಮಾಡ್ತಿದ್ರು ಅಂತ ನನ್ಗಷ್ಟಾಗಿ ಗೊತ್ತಿಲ್ಲ. ನನಗೆ ಯಾರ ಬಗ್ಗೆನೂ ಅನುಮಾನ ಇಲ್ಲ ಸರ್. ನೋಡಿ, ನಾವ್ ಹೇಳಿ ಕಳಿಸಿದಾಗ ಸ್ಟೇಷನ್ ಬರ್ಬೇಕಾಗತ್ತೆ. ಬರ್ತೀವಿ ಸರ್. ಆದಷ್ಟು ಬೇಗ ಯಾರು ಇದನ್ನ ಮಾಡಿದ್ರು ಕಂಡಿಡೀರಿ ಸರ್. ಲೋಕೇಶನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದವರು ಅವನ ಆಟೋಗೆ ಬೆಂಕಿ ಹಚ್ಚಿದ್ದಾರೆ ಅಂದ್ರೆ ಲೋಕೇಶನ್ನ ಅವನ ಆಟೋ ಸಮೇತ ನಾಶ ಮಾಡೋ ಯೋಚನೆ ಇದ್ದವರೇ ಈ ಕೊಲೆ ಮಾಡಿರ್ಬೋದಾ? ಲೋಕೇಶನ ಹೆಂಡತಿ ಹೇಳಿದ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಆಟೋ ಚಾಲಕ ಮತ್ತು ಲೋಕೇಶನ ಹಳೆ ಆಟೋ ಓನರ್ ರಮೇಶನ್ನ ಟಾರ್ಗೆಟ್ ಮಾಡ್ತಾರೆ. ಸಾಕಷ್ಟು ಸಲ ಸಣ್ಣ ಪುಟ್ಟ ಜಗಳ ಹೊಡೆದಾಟಗಳೇ ದ್ವೇಷವಾಗಿ ಕೊನೆಗೆ ಕೊಲೆಗೂ ಕಾರಣ ಆಗ್ಬಿಡುತ್ತೆ. ಅದೇ ಕಾರಣಕ್ಕೆ ಪೊಲೀಸರು ರಮೇಶನ್ ಹಿಂದೆ ಬಿಡ್ತಾರೆ. ಲೋಕೇಶನ್ಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಅವನು ಕಟೌಟ್ ಇರಿಸ್ತಿದ್ದ ರಮೇಶನ ವಿಚಾರಣೆ ಮಾಡ್ತಾರೆ. ಲೋಕೇಶನ್ ಯಾಕೆ ಕೊಲೆ ಮಾಡಿದೆ? ಏನ್ ಸರ್, ಏನ್ ಹೇಳ್ತಾ ಇದ್ದೀರಾ ಸರ್?
ಅವನಿಗೂ ನಿಂಗೂ ಜಗಳ ಆಗಿತ್ತಂತೆ, ಇಬ್ರು ಹೊಡೆದಾಡ್ಕೊಂಡಿದ್ರಂತೆ. ಸರ್ ಜಗಳ ಮಾಡ್ಕೊಂಡಿದ್ದು ನಿಜ ಸರ್, ಆದ್ರೆ ಅವ್ನು ಕೊಲೆ ಮಾಡೋಷ್ಟು ದ್ವೇಷ ನನ್ಗಿರ್ಲಿಲ್ಲ ಸರ್. ಲೋಕೇಶ ಸ್ವಂತ ಆಟೋ ತಗೊಂಡ್ಮೇಲೆ ಅವನಿಗೆ ತೊಂದರೆ ಕೊಡೋಕೆ ಶುರು ಮಾಡ್ದಂತೆ. 10,000 ರೂಪಾಯಿಗೋಸ್ಕರ ಅವನನ್ನ ಪೀಡಿಸ್ತಾ ಇದ್ದಂತೆ. ಅವನ ಹೇಳಿಗೆನ ಸಹಿಸಕ್ಕಾಗದೆ ಅವನನ್ನ ಕೊಲೆ ಮಾಡ್ಬಿಟ್ಟ. ಸರ್ ಖಂಡಿತ ಇಲ್ಲ ಸರ್. ಲೋಕೇಶ್ ಆಟೋ ತಗೊಂಡ್ಮೇಲೆ ಅವನಿಗೆ ತುಂಬಾ ಅಹಂಕಾರ ಬಂದಿತ್ತು ಸರ್. ಆಟೋ ಸ್ಟ್ಯಾಂಡ್ ಅಲ್ಲಿ ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ರು ಸರ್. ಅವನು 24 ಗಂಟೆ ಆಟೋ ಸ್ಟ್ಯಾಂಡ್ ಅಲ್ಲೇ ಇರ್ತಾ ಇದ್ದ ಸರ್. ಬೇರೆ ಯಾರಿಗೂ ಗಿರಾಕಿನೇ ಬಿಟ್ಕೊಡ್ತಾ ಇರ್ಲಿಲ್ಲ. ಬಂದ್ ಗಿರಾಕಿನೆಲ್ಲ ತಾನೇ ಬಾಡಿಗೆ ಹೊಡಿತಾ ಇದ್ದ ಸರ್. ಹಾಗೆ ಅದೇ ವಿಷಯಕ್ಕೆ ಸಣ್ಣ ಕಿರಿಕಾಯ್ತು ಸರ್. ಮಾತಿಗೆ ಮಾತು ಬೆಳೆದು ನಾನು 10,000 ನನಗೆ ಬಿಸಾಕು ಅಂತ ಕೇಳಿದೆ ಸರ್. ಅಷ್ಟು ಬಿಟ್ರೆ ಕೊಲೆ ಮಾಡೋಷ್ಟು ದ್ವೇಷ ನನಗಿರ್ಲಿಲ್ಲ ಸರ್. ಸರಿ, ನಿಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ಕುಮಾರ ಅಂತ ಯಾರಾದ್ರು ಇದ್ದಾರಾ? ಇದೇನೆ ಸರ್, ಲೋಕೇಶ್ ಕ್ಲೋಸ್ ಫ್ರೆಂಡ್ ಸರ್. ನಮಸ್ತೆ ಸರ್, ನಾನೇ ಸರ್ ಕುಮಾರ್ ಅಂದ್ರೆ. ಲೋಕೇಶ ಕೊಲೆಯಾದ ಇನ್ನಿನ ರಾತ್ರಿ ಕುಂಬಳಗುಡ್ಗೆ ಹೋಗಿದಂತೆ. ನಿನ್ ಕಡೆ ಯಾರೋ ಫೋನ್ ಮಾಡಿ ಬಾಡಿಗೆ ಇದೆ ಬನ್ನಿ ಅಂತ ಹೇಳಿದ್ರಂತೆ. ಯಾರಿಗೆ ಕೊಟ್ಟೆ ಲೊಕೇಶನ್ ಫೋನ್ ನಂಬರ್ನ? ನಾನು ಯಾರಿಗೂ ನಂಬರ್ ಕೊಟ್ಟಿಲ್ಲ ಸರ್. ಅವನು ಬಾಡಿಗೆ ಕರೀರಿ ಅಂತಾನು ಯಾರಿಗೂ ಹೇಳಿಲ್ಲ. ಲೋಕೇಶ ಸಾಯಕ್ ಮುಂಚೆನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಿನ್ ಕಡೆಯವ್ರು ಯಾರೋ ಫೋನ್ ಮಾಡಿ ಕುಂಬಳಗುಡು ಬಾ ಅಂತ ಹೇಳಿದ್ರಂತೆ. ಅಲ್ಲೋಗಿ ನೋಡಿದ್ರೆ ಕೊಲೆ ಪ್ರಯತ್ನ ನಡೆದಂತೆ ಅವನ ಮೇಲೆ. ನೀನ್ ನೋಡಿದ್ರೆ ಯಾರಿಗೂ ಫೋನ್ ನಂಬರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ಯಾ? ನಮ್ಮ ತಾಯಿಗೂ ಕೊಟ್ಟಿಲ್ಲ ಸರ್. ಬೇಕಾದ್ರೆ ನಾನು ಫೋನ್ ಡೀಟೇಲ್ಸ್ ತೆಗೆದು ನೋಡಿ ಸರ್. ಅವತ್ತು ನನ್ನ ಹತ್ರ ಕರೆನ್ಸಿನೇ ಇರಲಿಲ್ಲ. ನಾನು ಯಾರಿಗೂ ಫೋನೇ ಮಾಡಿಲ್ಲ. ಆದ್ರೆ ಲೋಕೇಶ ನಿನ್ನ ಹೆಸರು ಹೇಳಿದ್ನಲ್ಲ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸರ್. ಯಾರೋ ನನ್ನ ಹೆಸರು ಏನಕ್ಕೆ ಕೇಳಿದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಲೋಕೇಶನ್ ಕ್ಲೋಸ್ ಫ್ರೆಂಡ್ ತಾನೆ? ಹೌದು ಸರ್, ನಾವಿಬ್ರು ಕ್ಲೋಸ್ ಫ್ರೆಂಡು ಸರ್. ಹಾಗಾದ್ರೆ ನಿನಗೆ ಗೊತ್ತಿರ್ಬೇಕಲ್ಲ ಲೋಕೇಶ್ನ ಕೊಲೆ ಮಾಡೋ ಮಟ್ಟಿಗೆ ಯಾರಾದ್ರೂ ಶತ್ರುಗಳಿದ್ದಾರಾ ಅಂತ. ಆ ಥರ ಏನಿಲ್ಲ ಸರ್. ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಸಣ್ಣ ಪುಟ್ಟ ಕಿರಿಕ್ ಬಿಟ್ರೆ ಬೇರೇನೂ ಆಗ್ತಾ ಇರಲಿಲ್ಲ. ಆದ್ರೆ ಮೊನ್ನೆ ಅವನ ಹೆಂಡತಿ ಕೆಲಸ ಮಾಡೋ ಗಾರ್ಮೆಂಟ್ಸ್ ಅಲ್ಲಿ ನಾನು ಅವನು ಹೋಗಿ ಮ್ಯಾನೇಜರ್ ಹತ್ರ ಜಗಳ ಆಡ್ ಬಂದಿದ್ವಿ. ಏನೇನಿದೆ ಜಗಳನ? ಸರ್, ಆ ಮ್ಯಾನೇಜರು ಅವನ ಹೆಂಡತಿಗೆ ತುಂಬಾ ಕಿರಿಕ್ ಮಾಡ್ತಾ ಇದ್ದ. ಡಬಲ್ ಶಿಫ್ಟ್ ಬೇರೆ ಆಗ್ತಾ ಇದ್ದ. ಕೇಳಿದ್ರೆ ರಜಾ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾನು ಅವನು ಹೋಗಿ ಚೆನ್ನಾಗಿ ಚಾರ್ಜ್ ಮಾಡಿ ಬಂದಿದ್ದೀವಿ ಸರ್. ಹೋಗಿ ಕರ್ಕೊಂಡ್ ಬಂದ್ರಿ. ನಮಸ್ಕಾರ ಸರ್. ಏನ್ ವಿಷಯ? ಒಂದು ಕೊಲೆ ಕೇಸ್ ವಿಷಯವಾಗಿ ತನಿಖೆ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬರೋ ಹಾಗಾಯ್ತು. ಕೊಲೆ ಕೇಸ? ಕೊಲೆ ಕೇಸ್ಗೂ ನಮಗೂ ಬಹಳ ದೂರ ಸರ್. ಆದ್ರೂ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ವರ್ಕರ್ಸ್ ಎಲ್ಲ ಬಿಲೋ ಮಿಡ್ಲ್ ಕ್ಲಾಸು. ಹಾಗಾಗಿ ಅವರಲ್ಲಿ ಆದಾಗೆ ಏನೇನೋ ಘರ್ಷಣೆಗಳಾಗ್ತಾ ಇರುತ್ತೆ. ನನ್ನಿಂದ ಯಾವ ರೀತಿ ಸಹಾಯ ಆಗ್ಬೇಕು ಸರ್? ನೋಡಿ, ನೀವು ನಮ್ಗೆ ಯಾವುದೇ ತರ ಸಹಾಯ ಮಾಡ್ಬೇಕಾಗಿಲ್ಲ ಸರ್. ಯಾರ ಬಗ್ಗೆನೂ ಮಾಹಿತಿನೂ ಬೇಕಾಗಿಲ್ಲ. ಒಂದು ಕೊಲೆ ವಿಷಯದಲ್ಲಿ ನಿಮ್ದೇ ಪಾತ್ರ ಇದೆ ಅನ್ನೋದು ಅನುಮಾನ ಇದೆ. ನಾನು ಕೊಲೆ ಮಾಡಿದ್ದೀನ? ಸಾರಿ ಸರ್, ನಿಮ್ಗೆಲ್ಲೋ ಮಿಸ್ಲೀಡ್ ಆಗಿರ್ಬೇಕು. ಮಿಸ್ಲೀಡ್ ಏನೂ ಇಲ್ಲ. ಆಟೋ ಡ್ರೈವರ್ ಲೋಕೇಶ್ ಕೊಲೆ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರೋ ಅನುಮಾನ ಇದೆ. ಆಟೋ ಡ್ರೈವರ್ ಲೊಕೇಶನ್ ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ ಸರ್. ನಿಮ್ ಫ್ಯಾಕ್ಟ್ರಿಲಿ ವರಲಕ್ಷ್ಮಿ ಅಂತ ಕೆಲಸ ಮಾಡ್ತಾರೆ, ಅವರಾದ್ರೂ ಗೊತ್ತಾ? ಇರ್ಬೋದು ಸರ್. ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಆದ್ರೆ ವರಲಕ್ಷ್ಮಿ ಯಾರು ಅಂತ ನಾನು ಹೇಗೆ ನೆನ್ಪಿಟ್ಕೊಳ್ಳಿ ಸರ್? ಕೆಲಸದ ವಿಚಾರದಲ್ಲಿ ವರಲಕ್ಷ್ಮಿಗೆ ಟಾರ್ಚರ್ ಕೊಡ್ತಿದ್ದೀರಿ ಅಂತ ಅವಳ ಗಂಡ ಲೋಕೇಶ್ ಬಂದು ಗಲಾಟೆ ಮಾಡಿದಾರೆ, ನೆನಪಿದೆಯಾ? ಹೌದು ಸರ್, ಮೊನ್ನೆ ಯಾರೋ ಇಬ್ರು ಬಂದಿದ್ರು. ಅದ್ರಲ್ಲಿ ಒಬ್ಬ ನಾನು ವರಲಕ್ಷ್ಮಿ ಗಂಡ ಅಂತ ಹೇಳಿದ್ರು ತುಂಬಾ ಗಲಾಟೆ ಮಾಡ್ತಾ ಇದ್ದ. ನಾನು ಬೈದು ಆಚೆ ಕಳಿಸ್ಬಿಟ್ಟೆ ಸರ್. ಬೈದ್ ಕಳಿಸಿದ್ಮೇಲೆ ಸುಮ್ಮನೆ ಆಗಿಲ್ಲ, ನೀವು ಆ ಲೋಕೇಶನ್ನ ಕೊಲೆ ಮಾಡಿಸಿದ್ದೀರಾ. ಸರ್, ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಕೊಲೆ ಮಾಡಿಸ್ತಾರ? ನಿಮ್ಮ ಅನುಮಾನಕ್ಕೂ ಒಂದು ಮಿತಿ ಇರ್ಬೇಕು ಸರ್. ಕೊಲೆ ರಹಸ್ಯನ ಭೇದಿಸ್ಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಗಳೇ ನಮ್ಗೆ ಮುಖ್ಯ ಆಗೋದು. ತುಂಬಾ ಸಲ ಚಿಕ್ಕ ಚಿಕ್ಕ ವಿಷಯಕ್ಕೇನೆ ಕೊಲೆಗಳಾಗೋದು. ಹಾಗಾಗಿ ಅನುಮಾನ ಬಂದವ್ರನ್ನೆಲ್ಲ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ, ನಿಮ್ಮನ್ನು ಸೇರಿಸಿ. ಆಯ್ತು ಸರ್, ಅದಕ್ಕೇನಂತೆ? ನಾನು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾ? ಅದ್ರ ಅಗತ್ಯ ಈಗಿಲ್ಲ, ನಾವ್ ಹೇಳ್ ಕಳಿಸ್ತಾ ಬರ್ಬೇಕಾಗತ್ತೆ. ಆಯ್ತು ಸರ್. ಕೊಲೆಗಾರರು ಎಷ್ಟೇ ಚಾಲಾಕಿಗಳಾಗಿದ್ರು ಪೊಲೀಸರು ಅವ್ರಿಗಿಂತ ಬುದ್ಧಿವಂತರಾಗಿರ್ತಾರೆ. ತಾನು ಸಿಕ್ಕಾಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋ ನಂಬಿಕೆ ಮೇಲೆ ಅಪರಾಧ ಮಾಡ್ತಾರೆ. ಕೊನೆಗೂ ಸಿಕ್ಕಿಬಿದ್ದು ಜೈಲ್ ಪಾಲಾಗ್ತಾರೆ. ಈ ಪ್ರಕರಣದಲ್ಲೂ ಹಾಗೆ ಆಗುತ್ತೆ. ಪೊಲೀಸರ ಅನುಮಾನ ಇನ್ನು ರಮೇಶ್ ಮತ್ತೆ ಮ್ಯಾನೇಜರ್ ಸುತ್ತ ಸುತ್ತುತ್ತಿರುವಾಗಲೇ ಕುಮಾರ್ ಹಾಗೂ ಲೋಕೇಶ್ನ ಫೋನ್ ಕಾಲ್ ಡೀಟೇಲ್ಸ್ ಸಿಗುತ್ತೆ. ಸಾಕಷ್ಟು ಪ್ರಕರಣಗಳಲ್ಲಿ ಕೊಲೆಗಾರ ಸಿಕ್ಕಿಬೀಳೋದು ಫೋನ್ ಕಾಲ್ಗಳಿಂದನೇ. ಇಲ್ಲೂ ಅದೇ ಆಗುತ್ತೆ. ಸರ್, ಏನ್ರಿ ಇದು? ಅದೇ ಆಟೋ ಡ್ರೈವರ್ ಲೋಕೇಶ್ ಇದನ್ನಲ್ಲ ಸರ್, ಅವ್ನ ಕಾಲ್ ಡೀಟೇಲ್ಸು. ಲೋಕೇಶು ಮತ್ತೆ ಅದೇ ಕುಮಾರ್ ಇದನ್ನಲ್ಲ ಸರ್, ಅವ್ರ ಫೋನ್ ಡೀಟೇಲ್ಸ್ ಸರ್. ಏನು ಹೇಳುತ್ತೆ ಇದು? ಸರ್, ಕುಮಾರ್ ಹೇಳೋ ಹಾಗೆ
ಕೊಲೆಯಾದ ದಿನ ಮಧ್ಯಾಹ್ನದಿಂದ ಅವನ ಫೋನಿಂದ ಯಾವುದೇ ಔಟ್ ಗೋಯಿಂಗ್ ಕಾಲ್ ಹೋಗಿಲ್ಲ ಸರ್. ಹಾಗೆ ಲೋಕೇಶ್ಗೆ ರಾತ್ರಿ 8:30 ಬಂದಿರೋ ಕಾಲು ಕುಮಾರ್ದಲ್ಲ ಸರ್. ಹಾಗಾದ್ರೆ ಲೋಕೇಶ್ ಫೋನ್ ಮಾಡಿದ್ದಾರ್ರಿ? ಅದು ಕಾರ್ ಡ್ರೈವರ್ ನಂಬರ್ ಸರ್. ಕಾರ್ ಡ್ರೈವರಾ? ಹೌದು ಸರ್. ಅವನು ಬಾಡಿಗೆ ಕಾರ್ ಓಡಿಸ್ತಾನೆ. ಅವನ ಹತ್ರ ಕಾರ್ ಇದ್ಮೇಲೆ ಅವನ ಯಾಕ್ರಿ ಬಾಡಿಗೆ ಆಟೋ ಕರೆಸ್ತಾನೆ? ಹೇಳ್ಕೊಂಬನ್ನಿ ಸ್ಟೇಷನ್ಗೆ. ಸರಿ ಸರ್. ಸರ್, ಲೋಕೇಶ್ ಕೊಲೆ ಕೇಸಿನ ಕಾರ್ ಡ್ರೈವರ್ ಇವನೇ ಸರ್. ಏನಯ್ಯ ಲೋಕೇಶ್ ಕೊಲೆ ಮಾಡಿದ್ದು? ಸರ್, ಖಂಡಿತ ನಾನು ಕೊಲೆ ಮಾಡಿಲ್ಲ ಸರ್. ಅದಕ್ಕೂ ನನಗೇನು ಸಂಬಂಧ ಇಲ್ಲ ಸರ್. ಸಂಬಂಧ ಇಲ್ವಾ? ಹಾಗಾದ್ರೆ ಲೋಕೇಶನ್ ಫೋನ್ ಮಾಡಿ ನೀನ್ ಯಾಕೆ ಕುಂಬಳಗೂಡಕ್ಕೆ ಕರ್ಸ್ಕೊಂಡೆ? ಸರ್, ಫೋನ್ ಮಾಡಿದ್ದು ನಿಜ ಸರ್. ಆ ಕೊಲೆಗೂ ನನಗೆ ಯಾವುದೂ ಸಂಬಂಧ ಇಲ್ಲ ಸರ್. ಫೋನ್ ಮಾಡೋದು ನಿಜ ಅಂತೀಯ, ಕೊಲೆಗೂ ನಂಗೆ ಸಂಬಂಧ ಇಲ್ಲ ಅಂತೀಯ, ಏನ್ ಕತೆ? ಸರ್, ಆ ಇಂದ್ರ ಮಾತು ಕೇಳ್ಬಿಟ್ಟು ಅಲ್ಲಿ ಹೋಗಿದ್ದೆ ಸರ್. ಆಮೇಲೆ ವಾಪಸ್ ಬಂದ್ಬಿಟ್ಟೆ ಸರ್. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಸರ್. ಇಂದ್ರನ ಯಾರೋ ಅವನು? ಸರಿಯಾಗಿ ಡೀಟೇಲ್ ಹೇಳು. ಸರ್, ಇಂದ್ರನೂ ತುಂಬಾ ವರ್ಷದಿಂದ ನನ್ನ ಪರಿಚಯ ಸರ್. ನನ್ನ ಕಾರನ್ನೇ ಬಾಡಿಗೆ ಜಾಸ್ತಿ ಕರೆಸ್ತಾ ಇದೆ ಸರ್. ಅವತ್ತು ನನ್ನನ್ನೇ ಕರೆಸಿದ್ದೆ ಸರ್. ಸರ್, ನನ್ನ ಫೋನ್ ಇಸ್ಕೊಂಡು ಯಾರಿಗೋ ಆಟೋದವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡೆ ಸರ್. ಸರ್, ಯಾಕೋ ಅವ್ನು ಯಾರು ನನಗೆ ಇಷ್ಟ ಆಗಲಿಲ್ಲ ಸರ್. ದುಡ್ಡು ಇಸ್ಕೊಂಡು ಆಫೀಸ್ ಬಂದ್ಬಿಟ್ಟೆ ಸರ್. ಆಮೇಲೆ ಏನಾಯ್ತು ನನಗೆ ಗೊತ್ತಾಗಿಲ್ಲ ಸರ್. ಇಂದ್ರನಿಗೂ ಲೋಕೇಶನ್ಗೆ ಏನ್ ಸಂಬಂಧ ನಿನಗೇನಾದ್ರು ಗೊತ್ತಾ? ಸರ್, ನನಗೆ ಗೊತ್ತಿಲ್ಲ ಸರ್. ಇಂದ್ರ ಅದ್ರ ಬಗ್ಗೆ ನಾನು ಏನು ಹೇಳಿಲ್ಲ ಸರ್. ಸರಿ, ಇಂದ್ರ ಎಲ್ಲಿ ಕೆಲಸ ಮಾಡ್ತಾನಯ್ಯ? ಸರ್, ಕೆಲಸ ಅಂತ ಏನಿಲ್ಲ ಸರ್. ಸುಮಾರು ವರ್ಷಗಳಿಂದ ಆರ್ಕೆಸ್ಟ್ರಲ್ಲಿ ಸಿಂಗರ್ ಆಗಿದ್ದಾನೆ ಸರ್. ಸರ್, ಮದುವೆ ಮನೆಯಲ್ಲಿ ಫೋಟೋ ಇಟ್ಟಿದ್ದೇನೆ ಸರ್. ಈ ತರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾನೆ ಸರ್. ಸರಿ, ಇಂದ್ರನ ಮನೆ ಅಡ್ರೆಸ್ ಗೊತ್ತಾ? ಗೊತ್ತು ಸರ್. ಮೇ 3, 2012 ಗೋಣನಕುಂಟೆ, ಬೆಂಗಳೂರು. ಇಂದ್ರ ಅಂದ್ರೆ ನೀನೇನೆಯಾ? ಹೌದು, ನಾನೇ ಇಂದ್ರ. ಏನು ವಿಷಯ? ಸ್ಟೇಷನ್ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಸ್ಟೇಷನ್ಗ? ಯಾಕೆ ಸರ್? ನಾನೇನು ತಪ್ಪು ಮಾಡಿದ್ದೀನಿ? ಸ್ಟೇಷನ್ ಬಾ, ಎಲ್ಲ ಗೊತ್ತಾಗುತ್ತೆ. ಬಾ. ಸರ್, ನಮ್ಮ ಯಜಮಾನ್ರನ್ನೇನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಅವ್ರೇನ್ ತಪ್ಪು ಮಾಡಿದ್ದಾರೆ? ನಿನ್ ಗಂಡ ಅವನ್ ಕೊಲೆ ಮಾಡಿದಾರಮ್ಮ. ಕೊಲೆನಾ? ಇಲ್ಲ ಸರ್, ನಾನೇ ಕೊಲೆನೂ ಮಾಡಿಲ್ಲ. ಕೊಲೆ ಯಾರು ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಬಾ, ಬಾ. ಲೋಕೇಶನ್ ಯಾಕೆ ಕೊಲೆ ಮಾಡಿದೆ? ಸರ್, ನಾ ಮಾಡಿಲ್ಲ ಸರ್. ಈ ಕೊಲೆಗೂ ನಮ್ಗೆ ಯಾವ ಸಂಬಂಧನೂ ಇಲ್ಲ ಸರ್. ಕೇಳ್ತೀಯಾ? ಲೋಕೇಶನ್ ಕೊಲೆ ಮಾಡಿದೆ ಅನ್ನೋದಕ್ಕೆ ಎಲ್ಲ ಪ್ರೂಫ್ ನಮ್ಮ ಹತ್ರ ಇದೆ. ಸುಳ್ಳು ಹೇಳಿದ್ರೆ ಗೊತ್ತಲ್ಲ ಈ ಪೊಲೀಸ್ ಏನು ಅಂತ. ಇಲ್ಲ ಸರ್. ರೀ, ಅಕ್ಕ ರೆಡಿ ಮಾಡ್ರಿ. ನೀವು ಯಾಕೋ ಸುಮ್ಮನೆ ಹೇಳಿದ್ರೆ ಕೇಳಲ್ಲ. ವರ್ಕ್ ಮಾಡೋದು ಸರಿ ಹೋಗುತ್ತೆ. ಸರ್, ಹೇಳ್ಬಿಡ್ತೀನಿ ಸರ್. ಸರ್, ಲೊಕೇಶನ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಸರ್. ಆದರೆ ಕೊನೆಗೂ ಪೊಲೀಸರಿಗೆ ನಿಜವಾದ ಕೊಲೆಗಾರ ಸಿಕ್ಬಿಡ್ತಾನೆ. ಅಸಲಿಗೆ ಅವನಿಗೂ ಲೋಕೇಶನ್ಗೂ ಯಾವ ಸಂಬಂಧನೂ ಇರೋದಿಲ್ಲ. ಇನ್ನು ದ್ವೇಷ ಅಂತೂ ದೂರದ ಮಾತು. ಅವನು ಲೋಕೇಶನ್ನ ಕೊಲೆ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡಿರೋದಿಲ್ಲ. ಹಾಗಿದ್ದು ಅವನು ಲೋಕೇಶನ್ನ ಯಾಕೆ ಕೊಲೆ ಮಾಡ್ದ? ಈ ಕೊಲೆಯಿಂದ ಅವನಿಗಾದ ಲಾಭನಾದ್ರೂ ಏನು? ಈ ಕೊಲೆ ಹಿಂದಿರೋ ಮತ್ತೊಂದು ಕೈ ಯಾವುದು? ಅಪರಾಧಿ ಇಂದ್ರ ಕೊಡೋ ಕಾರಣಗಳು ಪೊಲೀಸರನ್ನು ಬೆಚ್ಚಿಬಿಡಿಸುತ್ತೆ. ಮೇ 4, 2012. ಲಕ್ಷ್ಮಿ ಅವರೇ, ಹೇಳಿ ಸರ್. ನಾವು ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ನಿಮ್ ಗಂಡನ್ನ ಕೊಲೆ ಮಾಡಿದ ಅವರೇ ಅಂತ ನಮ್ಗೆ ಅನುಮಾನ ಇದೆ. ನೀವು ಬಂದು ಐಡೆಂಟಿಫೈ ಮಾಡಬೇಕು. ನಮ್ಮ ಜೊತೆ ಸ್ಟೇಷನ್ಗೆ ಬನ್ನಿ. ರೀ, ಕರ್ಕೊಂಬಂದ್ರಿ. ಇವಳಿಗೋಸ್ಕರ ಕೊಲೆ ಮಾಡಿರೋದು ಒಪ್ಕೊಂಡಿಲ್ಲ. ಎಲ್ಲ ವಿವರವಾಗಿ ಸಾಹೇಬ್ರ ಮುಂದೆ ಹೇಳೋ. ಸರ್, ನಾನೊಬ್ಬ ಫೋಟೋಗ್ರಾಫರು ಸರ್. ಮದುವೆ ಮನೆಗೆ ಆಗ ಫೋಟೋ ತೆಗೆಯಕ್ಕೆ ಹೋಗ್ತಾ ಇರ್ತೀನಿ. ಹೀಗೆ ಒಂದಿನ ನಮ್ಮ ಸಂಬಂಧಿಕರು ಮದುವೆ ಮನೆಗೆ ಫೋಟೋ ತೆಗೆಯಕ್ಕೆ ಹೋದಾಗ ಒಳಗಡೆ ನನ್ನ ಫೋಟೋಸ್ ತೆಗೆದ್ರಲ್ಲ, ನಂಗೊಂದೆರಡು ಕಾಪಿ ಕೊಡ್ತೀರಾ ಪ್ಲೀಸ್? ಅದಕ್ಕೇನಂತೆ, ಕೊಡೋಣ. ನೋಡಿ, ನನ್ನ ಸ್ಟುಡಿಯೋ ಅಡ್ರೆಸ್ ನೀವು ಫೋನ್ ಮಾಡಿ ಕಾಪೀಸ್ ತೆಗೆದಿಟ್ಟಿರ್ತೀನಿ. ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ನಿಮ್ಮ ಹೆಸರು? ವರಲಕ್ಷ್ಮಿ. ಹೆಸರು ತುಂಬಾ ಚೆನ್ನಾಗಿದೆ. ನೀವು ಇರೋದು?
ಹೀಗೆ ಪರಿಚಯ ಸ್ನೇಹ ಆಗಿ ಸ್ನೇಹ ಸವಿಗಟ್ಟು ತಲುಪಿತು ಸರ್. ನಿಮಗೆ ಮದುವೆ ಆಗಿದ್ದೇನೋ? ಆಗಿದೆ ಸರ್. ನನ್ನ ಹೆಂಡತಿನೂ ಆರ್ಕೆಸ್ಟ್ರಾದ ಸಿಂಗರ್ ಆಗಿದ್ಲು. ಇಬ್ಬರು ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು. ಆದರೆ ಮದುವೆ ಆದಮೇಲೆ ಅವಳು 108 ಕಾಯಿಲೆ ಸರ್. ಅವಳಿಂದ ಸಿಗಬೇಕಾದ ಸುಖ ನನಗೆ ಸಿಗ್ತಾ ಇರಲಿಲ್ಲ. ವರಲಕ್ಷ್ಮಿ ಕೂಡ ಲೊಕೇಶನ್ ಮದುವೆ ಮಾಡಿಕೊಂಡು ತುಂಬ ಕಷ್ಟಪಡ್ತಾ ಇದ್ದೀನಿ, ಅವಳಿಂದ ನಾನು ಸುಖ ಸಿಗ್ತಿಲ್ಲ ಅಂತ ನಾನು ಅದು ಆಗಾಗ ಹೇಳ್ಕೊತಿದ್ವಿ ಸರ್. ಒಂದಿನ ಅವಳನ್ನ ಭೇಟಿ ಆಗಬೇಕು ಬಾ ಅಂತ ಕರೆದ್ಲು ಸರ್. ನಿಜ ಹೇಳು ಇಂದ್ರ, ನಿನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದೀಯಾ? ಅನುಮಾನನೇ ಬೇಡ. ನಾನು ನನ್ನ ಹೆಂಡತಿನ ಲವ್ ಮಾಡೇ ಮದುವೆ ಆಗಿದ್ದು. ಆದ್ರೆ ಅದೆಲ್ಲ ಬರೀ ಹುಡುಗಾಟಿಕೆ. ಅವಳು ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಾಳಾದವಳು ಎಲ್ಲಿಂದ ಗಂಟು ಬಿದ್ಲ ನನಗೆ. ಕಡೆ ಪಕ್ಷ ಅವಳ ಕಡೆ ನನಗೆ ಸಿಗ್ಬೇಕಾದ ಸುಖನೂ ಸಿಗ್ತಾ ಇಲ್ಲ ನನಗೆ. ಆದ್ರೆ ನೀನ್ ನೋಡು, ನಂಗೆ ಎಲ್ಲಾ ರೀತಿಯಿಂದಲೂ ಕರೆಕ್ಟ್ ಆಗಿದೆಯಾ. ನಿಜ ಹೇಳ್ತೀನಿ ಇಂದ್ರ, ನನಗೂ ನಿಂತರನೇ ಸಮಸ್ಯೆ. ನಿಂತರ ಕಣ್ತುಂಬ ಕನ್ಸುಗಳನ್ನ ಕಟ್ಕೊಂಡಿರೋ ಹುಡುಗನ್ನ ಮದ್ವೆ ಆಗ್ಬೇಕು ಅಂತ. ಆದ್ರೆ ಏನ್ ಮಾಡೋದು, ನನ್ ಗಂಡ ಮದ್ವೆ ಆಗಿದ್ದ ಹೊಸರಲ್ಲಿ ಎಷ್ಟೋ ಅಷ್ಟೇ. 2 ಹೆಣ್ಮಕ್ಳಾದ್ಮೇಲೆ ಸಾಲ ಸಂಪಾದನೆ ಅಂತ ನನ್ ಗಂಡ ನನ್ನನ್ನ ಪ್ರೀತಿಸೋದನ್ನೇ ಬಿಟ್ಬಿಟ್ಟಿದ್ದಾನೆ. ಅವನಿಗಂತೂ ಅದ್ರ ಅವಶ್ಯಕತೆ ಇಲ್ಲ, ಆದ್ರೆ ನನಗೂ ಇಲ್ಲ ಅಂತ ಅದು ಹೇಗೆ ಅನ್ಕೊಂತಾನೆ? ನಿಜ ಹೇಳ್ತೀನಿ ಇಂದ್ರ, ಅವನ ಪ್ರೀತಿಗೂ ನಿನ್ ಪ್ರೀತಿಗೂ ಬಹಳ ವ್ಯತ್ಯಾಸ ಇದೆ. ನಾನು ನಿನ್ನಂತವ್ನು ಬೇಕು ಇಂದ್ರ. ಆದ್ರೆ ಏನ್ ಪ್ರಯೋಜನ? ನಾವು ಹೀಗೆ ಕೂತ್ಕೊಂಡು ಮಾತಾಡಿದಷ್ಟೇ ಬಂತು, ಏನು ಪ್ರಯೋಜನ ಆಗ್ತಿಲ್ಲ. ಎಲ್ಲ ಮುಗಿದೋಗಿದೆ. ಹಾಗ್ಯಾಕೆ ಅನ್ಕೊಂತೀಯ? ನಾವೇನ್ ಮುದುಕರಾಗಿದ್ದೀವ? ನಮ್ ಜೀವನ ಈಗಿನ್ನೂ ಶುರು ಆಗ್ತಾ ಇದೆ. ಆದ್ರೆ ಹೇಗೆ? ಈ ಕಡೆ ನಿನಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ನನ್ ಗಂಡನ್ನೇ ಇಲ್ಲ ಅನ್ಸ್ಬಿಟ್ರೆ? ಏನ್ ಹೇಳ್ತಿದ್ಯಾ ನೀನು? ಹೌದು ಇಂದ್ರ, ತುಂಬಾ ಯೋಚನೆ ಮಾಡಿದ್ದೀನಿ. ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ ನಮ್ಗೆ. ನೀನ್ ಏನೇನೋ ಯೋಚನೆ ಮಾಡಬೇಡ, ಅದೆಲ್ಲ ಸಾಧ್ಯ ಇಲ್ಲ. ನಾವೆಲ್ಲಾದ್ರೂ ಓಡೋಗೋಣ. ಆಗಲ್ಲ ಇಂದ್ರ, ನಾನು ಎಲ್ಲೇ ಓಡೋದ್ರು ಹುಡುಕ್ಸೋದು ಅವ್ರಿಗೆ ಗೊತ್ತಿದೆ. ಅದು ಅಲ್ಲದೆ 2 ಹೆಣ್ಮಕ್ಳು ಬಿಟ್ಟು ಓಡೋಗಿ ಮತ್ತೆ ನಾನು ವಾಪಸ್ ಹೊರತ್ರ ಹೋದ್ರೆ ನನ್ಗೇನ್ ಮರ್ಯಾದೆ ಇರುತ್ತೆ ಹೇಳು? ಯೋಚನೆ ಮಾಡಬೇಡ, ನೋಡೋಣ, ಏನೋ ದಾರಿ ಹುಡ್ಕೋಣ. ಇಂದ್ರನ್ಗೆ ಕೊಲೆ ಮಾಡೋ ಉದ್ದೇಶ, ಧೈರ್ಯ ಎರಡೂ ಇರಲ್ಲ. ಅವನು ಸಾಧ್ಯವಾದಷ್ಟು ಬೇರೆ ರೀತಿಲೇ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಯೋಚನೆಯಲ್ಲಿರ್ತಾನೆ. ಆದ್ರೆ ಎರಡೂ ಕುಟುಂಬದ ಕಿರಿಕಿರಿಗಳು ಜೊತೆಗೆ ತಾವು ಹೇಗಾದ್ರೂ ಜೊತೆಲಿರಲೇಬೇಕು ಅನ್ನೋ ದುರಾಲೋಚನೆ ಈ ಕೊಲೆ ಸಂಚಿಗೆ ಕಾರಣ ಆಗುತ್ತೆ. ಇದ್ರ ಮಧ್ಯೆ ನನ್ನ ಹೆಂಡತಿಗೆ ನನ್ನ ಮೇಲೆ ಅನುಮಾನ ಬರೋಕ್ಕೆ ಶುರುವಾಯಿತು. ಯಾರ ಜೊತೆನೂ ಮಾತಾಡ್ತಿರ್ತೀನಿ, ಮಧ್ಯರಾತ್ರಿವರೆಗೂ ಮೆಸೇಜ್ ಮಾಡ್ತಿರ್ತೀನಿ ಅಂತೆಲ್ಲ ತುಂಬ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಆ ಕಡೆ ವರಲಕ್ಷ್ಮಿ ಮನೆಯಲ್ಲೂ ಕೂಡ ದುಡ್ಡು ಕಾಸಿನ ವಿಷಯಕ್ಕೆ ತುಂಬ ಗಲಾಟೆ ಆಗ್ತಿತ್ತು. ಹೀಗಿರ್ಬೇಕಾದ್ರೆ ಒಂದಿನ ವರಲಕ್ಷ್ಮಿ ನನಗೆ ಫೋನ್ ಮಾಡಿದ್ರು. 6/9/2012. ಹಲೋ. ನೋಡು, ನೀನು ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರು ಇರಬಾರ್ದು ಅಷ್ಟೇ. ಏನ್ ಮಾತಾಡ್ತೀಯ ನೀನು? ನೋಡು, ಬದುಕಿದ್ರೆ ನಾಳೆಯಿಂದ ನಿನ್ ಜೊತೆ, ಇಲ್ಲಾಂದ್ರೆ ಸಾವೇ ಗತಿ. ಸಾವೇ ಮಾತಾಡ ಯಾಕೆ ಮಾಡ್ತೀಯ? ನೀನ್ ಜೊತೆ ನಾನ್ ಬದುಕಿರ್ತೀನ? ನಾವು ಉಳಿಬೇಕು ಅಂದ್ರೆ ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಇಲ್ಲ ಅಂದ್ರೆ ನಿನ್ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನಾನು ನೋಡ್ಕೋತೀನಿ. ಹಾಗೆಲ್ಲ ಮಾತಾಡ್ಬೇಡ. ನೋಡು, ಅವನಿಗೆ ಬರ್ತಾನೆ, ಊಟ ಮಾಡ್ಕೊಂಡು ರಾತ್ರಿ ಆಟೋ ತಗೊಂಡು ಹೋಗ್ತಾನೆ. ನೀನು ಏನೇ ಕೆಲಸ ಮಾಡೋದಿದ್ರು ಈ ರಾತ್ರಿನೇ ಮಾಡಿ ಮುಗಿಸು. ಸರಿ, ನಾನೆಲ್ಲ ಪ್ಲ್ಯಾನ್ ಮಾಡಿ ಆಮೇಲೆ ನಿನಗೆ ಫೋನ್ ಮಾಡಿ. ಸರಿ. ಹಲೋ. ಹಾಂ ಹೇಳು. ನಿನ್ನ ಗಂಡ ಇನ್ನೂ ಬಂದಿಲ್ವಾ? ಇಲ್ಲ, ಅವರು ಹುಷಾರಿಲ್ಲ ಅಂತ ಮಲಗಿದ್ದಾರೆ. ಅವ್ರು ಬರೋ ಕಾಣಿಸ್ತಿಲ್ಲ. ಹಾಗಾದ್ರೆ ಏನು ಮಾಡೋದೀಗ? ಎಲ್ಲ ಪ್ಲ್ಯಾನ್ ಮಾಡಾಗಿದೆಯಲ್ಲ. ಒಂದು ಕೆಲಸ ಮಾಡು,
ಯಾವುದೋ ದೂರದಲ್ಲಿ ಬಾಡಿಗೆ ಇದೆ ಅಂತ ಅವ್ರಿಗೆ ಫೋನ್ ಮಾಡು. ಅವಾಗ ಅವ್ರು ಖಂಡಿತ ಬಂದೇ ಬರ್ತಾರೆ. ಯಾರ್ದು ಅಂತ ಕೇಳಿದ್ರೆ ಏನು ಹೇಳಿ? ಕುಮಾರನ್ ಕಡೆಯವರು ಅಂತ ಹೇಳ್ಬಿಡು, ಅವ್ರಿಗೆ ಗೊತ್ತಾಗತ್ತೆ. ಯಾರಪ್ಪ ಇಷ್ಟೊತ್ತಿನಲ್ಲಿ? ಲಕ್ಷ್ಮಿ, ನಾನು ಕುಂಬಳಗೂಡಿಗೆ ಹೋಗಿ ಬರ್ತೀನಿ. ಅವನ್ನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ನನ್ನ ಅಕ್ಕನ ಮಗನ ಕರೆಸ್ಕೊಂಡೆ ಸರ್. ನನಗೆ ಪರಿಚಯ ಇರೋ ಕಾರ್ ಡ್ರೈವರ್ನ ಕರೆಸ್ಕೊಂಡು ಅವನ ಫೋನಿಂದನೇ ಲೊಕೇಶನ್ಗೆ ಫೋನ್ ಮಾಡಿಸಿ ಕುಂಬಳಗೂಡಿಗೆ ಬಾಡಿಗೆ ಇದೆ ಬಾ ಅಂತ ಕರೆಸ್ಕೊಂಡ್ವಿ ಸರ್. ಇದ್ದಕ್ಕಿದ್ದಂಗೆ ಕಾರ್ ಡ್ರೈವರು ನಿಮ್ಮ ವ್ಯವಹಾರ ಕೂಡ ಸರಿ ಕಾಣ್ತಿಲ್ಲ, ನಾನು ಇರೋದಿಲ್ಲ, ನಂಗೆ ದುಡ್ಡು ಕೊಟ್ಬಿಡಿ ಹೊರಟ್ಬಿಡ್ತೀನಿ ಅಂತ ಹೊರಟ್ಬಿಟ್ಟ ಸರ್. ಆಮೇಲೆ ನಾವು ಎಂತವನ್ ಕಳ್ಸಿದ್ಯಲ್ಲ, ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಾನ ಅವನು. ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ಲ ಬೇಡ ಅವನಿಗೆ. ಹೋದ್ರೆ ಹೋಗ್ಲಿ ಬಿಡ, ಏನಾದರೂ ಆಗಲಿ ಮುಗಿಸ್ಲೇಬೇಕು. ಮಾರ್ಚ್ 9, 2012 ಕುಂಬಳಗೂಡು. ಎಲ್ಲ ಕೆಲಸ ಮುಗಿಸಿದ್ವಿ. ಆಟೋ ಜೊತೆ ಅವನು ಸುಟ್ಟು ಹಾಕ್ಬಿಟ್ರೆ. ಹೌದಾ, ಸರಿ. ಮಾರನೇ ದಿನ ಬೆಳಗ್ಗೆ ಗೊತ್ತಾಯ್ತು ಸರ್, ಅವನು ಇನ್ನೂ ಬದುಕಿದ್ದಾನೆ ಅಂತ. ಅದು ನನಗೆ ತುಂಬ ಗಾಬರಿ ಆಯಿತು ಸರ್. 2 ದಿನ ಬಿಟ್ಟು ವರಲಕ್ಷ್ಮಿ ನನಗೆ ಫೋನ್ ಮಾಡಿದ್ವಿ, ಅವನು ಸತ್ತ ಅಂತ. ಆಗ ನೆಮ್ಮದಿಯಿಂದ ನಿಟ್ಟುಸ್ಬಿಟ್ಟಿಯಲ್ಲ, ನಿನ್ ಯೋಗ್ಯತೆಗಿಷ್ಟು. ನೀನೆಂತ ಹೆಂಗ್ಸಮ್ಮ, ಇಬ್ರು ಹೆಣ್ಮಕ್ಳು ತಾಯಿಯಾಗಿ ಇವನ್ ಜೊತೆ ಸೇರ್ಕೊಂಡು ಪಾಪ ನಿನ್ ಗಂಡನೇ ಮುಗಿಸ್ಬಿಟ್ಟೆ. ಪೊಲೀಸರು ಈ ಪ್ರಕರಣನ ಯಶಸ್ವಿಯಾಗಿ ಭೇದಿಸಿದ್ರು. ಕೊಲೆ ಮಾಡಿದವರೇನೋ ಜೈಲಿಗೆ ಹೋದ್ರು. ಆದ್ರೆ ಯಾವ ತಪ್ಪನ್ನು ಮಾಡದೆ ದುಡಿಮೆನೆ ಬದುಕಾಗಿಸ್ಕೊಂಡು ಸ್ವಂತ ಆಟೋ ಕನಸು ಕಂಡ ಲೋಕೇಶ್ ಅದೇ ಆಟೋ ಸಮೇತ ಸುಟ್ಟು ಹೋದದು ಮಾತ್ರ ದುರಂತ. ತಂದೆಯ ಸಾವು, ತಾಯಿಯ ಜೈಲುವಾಸ, ಮಕ್ಕಳು ನಿಜಕ್ಕೂ ಅನಾಥರಾಗಿದ್ದಾರೆ. ಯಾರದೋ ಕ್ಷುಲ್ಲಕ ಆಸೆಗೆ ವಿವೇಚನೆ ಕಳ್ಕೊಂಡ ತಾಯಿಯ ನೀಚ ಕೃತ್ಯಕ್ಕೆ ಈ ಮಕ್ಕಳ ಬದುಕು ಬಲಿಯಾಗಿ ಹೋಗಿದೆ. ಯಾರದೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗಿದೆ. ತಂದೆ ತಾಯಿನ ಕಳ್ಕೊಂಡ ಈ ಮಕ್ಕಳ ಬದುಕಿಗೆ ಬೆಳಕಾವುದು. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.